ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. 28 ಮೇ 2017 ಪ್ರಚಲಿತ ಘಟನೆಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಪ್ರಿಯಾಂಕಾ ಚೋಪ್ರಾ ದಾದಾ ಸಾಹೇಬ್ ಫಾಲ್ಕೆ ಅಕಾಡೆಮಿ ಪ್ರಶಸ್ತಿಗೆ ಪಾತ್ರ. ಬಾಲಿವುಡ್ ಮತ್ತು ಹಾಲಿವುಡ್ ಎರಡರಲ್ಲೂ ನಟನೆ ಮಾಡುತ್ತಿರುವ ಮತ್ತು ಇಂಟರ್ನ್ಯಾಷನಲ್ ಐಕಾನ್ ಎಂದು ಖ್ಯಾತಿ ಪಡೆದಿರುವ ನಟಿ ಪ್ರಿಯಾಂಕಾ ಚೋಪ್ರಾ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಲ್ಲಿ ಹೊಸದಾಗಿ ಒಂದು ಕೆಟಗರಿಯನ್ನು ಸೇರಿಸಲಾಗಿದೆ. ಆ ಕೆಟಗರಿಯ ಹೆಸರು ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದಿರುವ ತಾರೆ. ಈ ಒಂದು ಪ್ರಶಸ್ತಿಯನ್ನ ಪ್ರಿಯಾಂಕಾ ಚೋಪ್ರಾ ಅವರಿಗೆ ಆಯ್ಕೆಯನ್ನು ಮಾಡಲಾಗಿದೆ. ಈ ಒಂದು ಪ್ರಶಸ್ತಿಗೆ ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದಿರುವ ತಾರೆ ಎಂಬ ಒಂದು ಪ್ರಶಸ್ತಿಗೆ ಬೇವಾಚ್ ಖ್ಯಾತಿಯ ಪ್ರಿಯಾಂಕಾ ಚೋಪ್ರಾನ ಈ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಲಾಗಿದೆ. ಈ ದಾದಾ ಸಾಹೇಬ್ ಫಾಲ್ಕೆ ಅಕಾಡೆಮಿ ಪ್ರಶಸ್ತಿಯ ಟ್ರಸ್ಟಿಗಳ ಒಂದು ಮಂಡಳಿಯಲ್ಲಿ ಜಾನಿ ಲಿವರ್, ಪಹ್ಲಾಜ್ ನಿಹಲಾನಿ, ಮಿಥುನ್ ಚಕ್ರವರ್ತಿ ಮತ್ತು ಟಿ.ಪಿ. ಅಗರ್ವಾಲ್ ಇದ್ದಾರೆ. ಈ ಪ್ರಶಸ್ತಿಯನ್ನ ಜೂನ್ 1ರಂದು ಮುಂಬೈನಲ್ಲಿ ನೀಡಲಾಗುವುದು. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋದು, ದಾದಾ ಸಾಹೇಬ್ ಫಾಲ್ಕೆ ಅಕಾಡೆಮಿ ಪ್ರಶಸ್ತಿಯಲ್ಲಿ ಒಂದು ಹೊಸದಾಗಿ ಒಂದು ವರ್ಗವನ್ನು ಸೇರಿಸಲಾಗಿದೆ. ಅದರ ಹೆಸರು ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದಿರುವ ತಾರೆ. ಈ ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದಿರುವ ತಾರೆ ಒಂದು ಕೆಟಗರಿಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಪ್ರಿಯಾಂಕಾ ಚೋಪ್ರಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಎಂಬ ಒಂದು ಸಂಸ್ಥೆ ಆಸಾಂನ ಕಮ್ರೂಪ್ ಡಿಸ್ಟ್ರಿಕ್ಟ್ನ ಚೆಂಗಸರಿ ಪ್ರದೇಶದಲ್ಲಿ ನಿರ್ಮಾಣ ಮಾಡೋಗೋಸ್ಕರ ಫೌಂಡೇಶನ್ ಸ್ಟೋನ್ ಅನ್ನ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಇದು ಗುವಾಹಟಿಯಿಂದ 26 ಕಿಲೋಮೀಟರ್ ದೂರದಲ್ಲಿ ಬರುತ್ತಂತೆ. ಇದು ಒಂದು ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನ, ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ ಅಂತೆ. ಇದು ಇನ್ನು 4 ವರ್ಷಗಳಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಆಗುತ್ತಂತೆ. ಇಲ್ಲಿ 100 MBBS ಸ್ಟೂಡೆಂಟ್ಸ್ಗಳನ್ನ, ಅಂದ್ರೆ ಪ್ರತಿ ವರ್ಷ ಈ ಒಂದು ಸಂಸ್ಥೆ ಅಡಿ 100 MBBS ಸ್ಟೂಡೆಂಟ್ಸ್ಗಳನ್ನ ಭರ್ತಿಯನ್ನ ಮಾಡ್ಕೋಬಹುದು, ಅಡ್ಮಿಷನ್ ಅನ್ನ ತಗೋಬಹುದು ಅಂತ ಒಂದು ಕೆಪಾಸಿಟಿ ಈ ಒಂದು ಮೆಡಿಕಲ್ ಕಾಲೇಜ್ ಹೊಂದಿದೆ ಅಂತೆ. ಆ ಒಂದು ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸೈನ್ಸ್, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಎಂಬ ಒಂದು ಸಂಸ್ಥೆ, ಒಂದು ಕಾಲೇಜು ರೆಡಿ ಆಗ್ತದೆ. ಅದು ಆಸಾಂನ ಕಮ್ರೂಪ್ ಡಿಸ್ಟ್ರಿಕ್ಟ್ನ ಚೆಂಗಸರಿಯಲ್ಲಿ. ಈ ಒಂದು ಇನ್ಸ್ಟಿಟ್ಯೂಟ್ ಯಾಕೆ ಹೊಸದಾಗಿ ಇದೊಂದು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಆಸಾಂನ ಕಮ್ರೂಪ್ ಡಿಸ್ಟ್ರಿಕ್ಟ್ನ ಒಂದು ಚೆಂಗಸರಿಯಲ್ಲಿ ಅಂದ್ರೆ, ಡೆಲ್ಲಿಯಲ್ಲಿರುವ ಏಮ್ಸ್ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ಅದು ಪೇಷಂಟ್ಗಳಿಗೆ ಬಹಳ ಅಟ್ರಾಕ್ಷನ್ ಮಾಡಿದೆ ಮತ್ತು ಇಲ್ಲಿ ದೇಶದ ಮೂಲೆ ಮೂಲೆಯಿಂದ ಜನಗಳು ಇಲ್ಲಿ ಬರ್ತಾರೆ. ಆದ್ರೆ ಏನಾಗ್ತದೆ, ಇಲ್ಲಿ ಓವರ್ ಕ್ರೌಡ್ ಆಗ್ತಾ ಇದೆ, ಬಹಳ ಜನ ಆಗ್ತಾ ಇದ್ದಾರೆ, ಅದರಿಂದ ತೊಂದರೆ ಆಗ್ತಿದೆ. ಆ ಒಂದು ತೊಂದರೆಯನ್ನ ತೆಗೆದುಕೋಸ್ಕರ, ಅದನ್ನ ಕಡಿವಾಣ ಹಾಕೋಸ್ಕರ, ನಿಯಂತ್ರಣ ಮಾಡೋಗೋಸ್ಕರ ಹೊಸದಾಗಿ ಒಂದು ಇನ್ಸ್ಟಿಟ್ಯೂಟ್ ನ ಏಮ್ಸ್ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನ ಆಸಾಂನ ಕಮ್ರೂಪ್ ಡಿಸ್ಟ್ರಿಕ್ಟ್ ನ ಚೆಂಗಸರಿಯಲ್ಲಿ ನಿರ್ಮಾಣಗೋಸ್ಕರ ಶಂಕುಸ್ಥಾಪನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇದು ಒಂದು ಸ್ಟೆಪ್ ಏನಕ್ಕಂತಂದ್ರೆ, ಈ ಬೇರೆ ಬೇರೆ ಪ್ರದೇಶದಿಂದ ಏನು ಡೆಲ್ಲಿಗೆ ಬರ್ತಾ ಇದ್ದಾರೆ, ಅಲ್ಲಿ ಓವರ್ ಕ್ರೌಡ್ ಆಗ್ತದೆ. ಹಾಗಾಗಿ ಅಲ್ಲೇ ಅವರಿಗೆ ಹತ್ತಿರದಲ್ಲೇ ಇರುವ ಒಂದು ಸೌಲಭ್ಯಗಳನ್ನ ಕೊಡೋದಕ್ಕೋಸ್ಕರ ಆ ಒಂದು ಸಂಸ್ಥೆ ಇನ್ಸ್ಟಿಟ್ಯೂಟ್ ಅನ್ನ ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ನಮ್ಮ ದೇಶದಲ್ಲಿ 7 ಏಮ್ಸ್ ಇನ್ಸ್ಟಿಟ್ಯೂಟ್ಗಳು ಇದಾವೆ. ಯಾವಂದ್ರೆ ನ್ಯೂ ಡೆಲ್ಲಿಯಲ್ಲಿ ಒಂದಿದೆ, ಭೋಪಾಲ್, ಭುವನೇಶ್ವರಿ, ಜೋಧ್ಪುರ್, ಪಟ್ನಾ, ರಾಯ್ಪುರ್ ಮತ್ತು ರಿಷಿಕೇಶ್. ಟೋಟಲ್ ಆಗಿ 7 ಏಮ್ಸ್ ಫಂಕ್ಷನ್ ನ ಮಾಡ್ತಾ ಇದ್ದಾವೆ ಸದ್ಯದಾಗಿ. ಲಾಸ್ಟ್ ಇಯರ್ ಯೂನಿಯನ್ ಕ್ಯಾಬಿನೆಟ್ ಏನ್ ಮಾಡಿತ್ತು, ಈ ಒಂದು ಹೊಸ ಏಮ್ಸ್ ಇನ್ಸ್ಟಿಟ್ಯೂಟ್ ಗಳನ್ನ ಸ್ಥಾಪನೆ ಎಸ್ಟಾಬ್ಲಿಷ್ ಮಾಡೋಗೋಸ್ಕರ ಅನುಮೋದನೆಯನ್ನ ಕೊಡಿತು. ಆ ಒಂದು ಅನುಮೋದನೆ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಪಾರ್ಟ್ ಆಗಿ, ಅದರ ಒಂದು ಅಡಿಯಲ್ಲಿ ಈ ಏಮ್ಸ್ ಇನ್ಸ್ಟಿಟ್ಯೂಟ್ ಗಳನ್ನ ಸ್ಥಾಪನೆ ಮಾಡೋಗೋಸ್ಕರ ಲಾಸ್ಟ್ ಇಯರ್ ಯೂನಿಯನ್ ಕ್ಯಾಬಿನೆಟ್, ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿತು, ಒಪ್ಪಿಗೆಯನ್ನ ನೀಡಿತು. ಅದೇ ರೀತಿ ಇನ್ನು 3 ಏಮ್ಸ್ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋಗೋಸ್ಕರ 2015ರಲ್ಲಿ ಸ್ಯಾಂಕ್ಷನ್ ಅನ್ನ ಮಾಡಿದೆ. ಅವು ಯಾವಂದ್ರೆ ನಾಗ್ಪುರ್, ಇದು ಮಹಾರಾಷ್ಟ್ರದಲ್ಲಿ, ಮಂಗಲ್ಗಿರಿ, ಇದು ಗುಂಟೂರಲ್ಲಿ, ಅದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಮತ್ತು ವೆಸ್ಟ್ ಬಂಗಾಲ್, ಅದು ಕಲ್ಯಾಣಿ ಎಂಬ ಒಂದು ಪ್ರದೇಶದಲ್ಲಿ 3 ಇನ್ನು ಒಂದು ಏಮ್ಸ್ ಇನ್ಸ್ಟಿಟ್ಯೂಟ್ ಇದು ಒಂದು ತೀರಾ ಅಪರೂಪದ 2015ರಲ್ಲಿ ಇದು ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ಇದರ ಬಗ್ಗೆ ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನೆ ಒಂದು ಸೆಂಟ್ರಲ್ ಪರಿಸರ ಸಂಶೋಧಕರಾದ ಅನೌನ್ಸ್ ಮಾಡಿದ್ರು. ಹಾಗೂ ತರುಣ್ ಚಾವ್ರಾ ಅವರು ಮುಖ್ಯ ಒಂದು ಪ್ರಾಮುಖ್ಯ ಆಬ್ಜೆಕ್ಟಿವ್ ಯಾವ ಪ್ರದೇಶದಲ್ಲಿ ಪ್ರಾದೇಶಿಕ ಅಸಮತೋಲನ ಇದೆ, ರೀಜನಲ್ ಇಂಬ್ಯಾಲೆನ್ಸ್ ಇದೆ, ಅಲ್ಲಿ ಒಂದು ಪ್ರಭೇದ ಜನರಿಗೆ ಕೈಗೆಟುಕುವ ದರದಲ್ಲಿ, ಇನ್ನೊಂದು ಪ್ರಭೇದ ಒಂದು ರಿಲಯಬಲ್ ವ್ಯಾಲಿ ಅರಣ್ಯ ಪ್ರದೇಶದಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟ ಆರೋಗ್ಯ ಸಂಬಂಧಪಟ್ಟ ಮುಂಚೆ 1930 ಯೋಜನೆಯ ಈ ಒಂದು ಪ್ರಭೇದವನ್ನು ಪತ್ತೆ ಮಾಡಿದವರು. ಅದೇ ರೀತಿ ಈ ಒಂದು ಪ್ರದೇಶಗಳಲ್ಲಿ ಬ್ಯಾಕ್ವರ್ಡ್ ಮೂರಲ್ಲಿ ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಎಜುಕೇಶನ್ ನಂತರ ಈಗ 84 ವರ್ಷಗಳ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಪರಿಸರ ಅದರ ಅಡಿಯಲ್ಲಿ ಈಗ ಹಾಗೂ ಏಮ್ಸ್ ತರುಣ್ ಚಾವ್ರಾ ಅವರು ಇನ್ಸ್ಟಿಟ್ಯೂಟ್ಗಳನ್ನ ಸ್ಥಾಪನೆ ಮಾಡಕ್ಕೆ ನಿರ್ಮಾಣ ಮಾಡೋಕೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಅದೇ ರೀತಿ ಈಗ ಪ್ರಧಾನಮಂತ್ರಿ ಅವರು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಫೆಬ್ರವರಿಯಲ್ಲಿ ಯಾವ ಪ್ರದೇಶದಲ್ಲಿ ಅದು ಕಂಡು ಬಂದಿದೆ ಅಂದ್ರೆ ಪಶ್ಚಿಮ ನೀಲಗಿರಿ ಪ್ರದೇಶದಲ್ಲಿ.
ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, OECD ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾರೆ. ಈ ಒಂದು ಸಂಸ್ಥೆ ಜಾರಿಗೆ ಬಂದಿದ್ದು 1961ರಲ್ಲಿ. ಇದರ ಮುಖ್ಯಸ್ಥರು ಜೋಸ್ ಆಂಜೆಲ್ ಗುರಿಯಾ. ಇದರ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಇದರಲ್ಲಿ ಒಟ್ಟು 34 ಸದಸ್ಯ ದೇಶಗಳಿದ್ದು 18 ಯುರೋಪಿಯನ್ ದೇಶಗಳು ಮತ್ತು ಅಮೆರಿಕ, ಕೆನಡಾದಂತಹ ಅಧಿಕ ಆದಾಯದ ದೇಶಗಳು, ಮೆಕ್ಸಿಕೋ, ಚಿಲಿ, ಟರ್ಕಿ ಸೇರಿವೆ. ಇದು ಆರ್ಥಿಕ, ಪರಿಸರ ಹಾಗೂ ಸಾಮಾಜಿಕ ವಿಷಯಗಳ ಬಗ್ಗೆ ಆದ್ಯತೆಯನ್ನು ನೀಡುತ್ತೆ ಈ ಒಂದು ಸಂಸ್ಥೆ. ಅದೇ ರೀತಿ ಆರ್ಥಿಕ ಪ್ರಗತಿ, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡೋಗೋಸ್ಕರ ಮತ್ತು ಹಣಕಾಸು ಸ್ಥಿರತೆ ಮೂಲಕ ಸರ್ಕಾರ ಸಮೃದ್ಧಿಯನ್ನು ಅಂದರೆ ಗೋರ್ಮೆಂಟನ್ನು, ಸರ್ಕಾರವನ್ನು ಸಮೃದ್ಧಿಯನ್ನು ಹೆಚ್ಚಿಸಲು ಹಾಗೂ ಬಡತನವನ್ನು ಹೋಗಲಾಡಿಸಲು ಈ ಒಂದು ಸಂಸ್ಥೆ ಗುರಿಯನ್ನು ಇಟ್ಕೊಂಡಿದೆ. ಈ ಸಂಸ್ಥೆ ಹೆಸರು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್. ಬೃಹತ್ GLV Mark III ರಾಕೆಟ್ ಸಿದ್ಧ. ಇಸ್ರೋ ಅವರು ಭಾರತೀಯ ಹೆಮ್ಮೆಯ ಸಂಸ್ಥೆಯಾದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತೊಂದು ಮಹತ್ವದ ಒಂದು ಮೈಲುಗಲ್ಲನ್ನ ಸಾಧನೆ ಮಾಡೋಗೋಸ್ಕರ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಂತೆ ಅಂತರಿಕ್ಷಕ್ಕೆ ಮಾನವರನ್ನ ಸಾಗಿಸಬಲ್ಲ ಬೃಹತ್ GLV Mark III ರಾಕೆಟ್ ಅನ್ನ ಸಿದ್ಧಪಡಿಸಿದಂತೆ. ಭಾರತೀಯರನ್ನ ಭಾರತೀಯ ನೆಲದಿಂದಲೇ ಅಂತರಿಕ್ಷಕ್ಕೆ ಕೊಂಡೊಯ್ಯುವ ರಾಕೆಟ್ ಅನ್ನ ಇಸ್ರೋದವರು ಅಭಿವೃದ್ಧಿಯನ್ನು ಪಡಿಸಿದರೆ ಅದರ ಪರೀಕ್ಷಾರ್ಥ ಪ್ರಯೋಗವನ್ನ ಜೂನ್ ಮೊದಲ ವಾರದಲ್ಲಿ ನಡೆಯಲಿದಂತೆ. ಇದರ ಒಂದು ತೂಕ ಸರಿಸುಮಾರು 200 ಆನೆಗಳಷ್ಟು ಸಮ, ಅಂದರೆ 200 ಆನೆಗಳಿಗೂ ಸಮ. ಅದರ ತೂಕದ ಸಮಕ್ಕೆ ಇದು ಈ ಒಂದು ಉಡಾವಣೆ ವಾಹಕದ ಒಂದು ರಾಕೆಟ್ನ ತೂಕವಾಗಿದೆಯಂತೆ. ಇದು 640 ಟನ್ ತೂಕದ ಒಂದು ಉಡಾವಣಾ ವಾಹನ. ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕಾಗಿ ಈ ಒಂದು ರಾಕೆಟ್ ಅನ್ನ ಇಸ್ರೋದವರು ಅಭಿವೃದ್ಧಿಪಡಿಸಿ ಖ್ಯಾತಿಗೆ ಒಳಗಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಕ್ಷಿಪಣಿ ಜೆಟ್ ಪರೀಕ್ಷಾ ಘಟಕ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ಇವರು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ DRDOನ ಒಂದು ಅಂಗಸಂಸ್ಥೆಯಾದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ನೂತನವಾಗಿ ವೈಮಾನಿಕ ಪರೀಕ್ಷಾ ವಲಯ ಸ್ಥಾಪನೆಯನ್ನು ಮಾಡಿದೆ. ಅಂದರೆ ಏರೋನಾಟಿಕಲ್ ಟೆಸ್ಟ್ ರೇಂಜ್, ATR ಅಂತ ಕರೀತಾರೆ. ಈ ಒಂದು ವೈಮಾನಿಕ ಪರೀಕ್ಷಾ ವಲಯವನ್ನ ಬೆಂಗಳೂರಿನ ನಗರದಿಂದ 200 ಕಿಲೋಮೀಟರ್ ದೂರದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ರಕ್ಷಣಾ ಸಚಿವ ಅರುಣ್ ಜೇಟ್ಲಿ ಅವರು ಈ ಒಂದು ಹೊಸ ನೂತನ ಸ್ಥಾಪನೆಯಾಗಿರುವ ವೈಮಾನಿಕ ಪರೀಕ್ಷಾ ವಲಯವನ್ನ ಉದ್ಘಾಟನೆಯನ್ನು ಮಾಡಿದರಂತೆ. ಇದು DRDOದ 10 ವರ್ಷಗಳ ಶ್ರಮದ ಫಲವಾಗಿ ಸ್ಥಾಪನೆಯನ್ನಗೊಂಡಿರುವ ಈ ಒಂದು ವೈಮಾನಿಕ ಪರೀಕ್ಷಾ ವಲಯ. ಇದು 2.2 ಕಿಲೋಮೀಟರ್ ಉದ್ದದ ರನ್ವೇ, 6 ಅಂತಸ್ತುಗಳ ರೇಂಜ್ ಕಂಟ್ರೋಲ್ ಕೇಂದ್ರ, 2 ಮಾನವರಹಿತ ವಿಮಾನಗಳ ನಿಲುಗಡೆ, ರಡಾರ್ ಕೇಂದ್ರ ಮತ್ತು ಸಂಚಾರಿ ಟೆಲಿಮೆಟ್ರಿ ವ್ಯಾನ್ಗಳನ್ನ ಈ ವೈಮಾನಿಕ ಪರೀಕ್ಷಾ ವಲಯ ಒಳಗೊಂಡಿದೆಯಂತೆ. ಇದಲ್ಲದೆ DRDOಗೆ ಸಂಬಂಧಿಸಿದ ತಾಂತ್ರಿಕ ಕೇಂದ್ರ, ಕೆಫೆಟೇರಿಯಾ, ಮೆಡಿಕಲ್ ಸೆಂಟರ್ ಮತ್ತು ಬಾಲ ವಿಹಾರ ಕೂಡ ಇಲ್ಲಿ ನಿರ್ಮಾಣಗೊಳ್ಳಲಿದ್ದು ಸುಮಾರು 200 ಎಕರೆ ಪ್ರದೇಶದಲ್ಲಿ DRDO ಟೌನ್ಶಿಪ್ ಕೂಡ ಈ ಒಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಸಿದ್ಧಗೊಳಿಸಲಾಗುತ್ತದೆ. ಈಗಾಗಲೇ ಇಲ್ಲಿ ವೈಮಾನಿಕ ಪರೀಕ್ಷಾ ವಲಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ ಏನು ಸ್ಥಾಪನೆಯಾಗಿದೆ ಅದರ ಉದ್ಘಾಟನೆಯನ್ನ ರಕ್ಷಣಾ ಸಚಿವರಾದ ಅರುಣ್ ಜೇಟ್ಲಿ ಅವರು ಉದ್ಘಾಟಿಸಿದ್ದಾರೆ. 2016ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಯನ್ನ ಸತ್ಯಬ್ರಾತ ರೌಟ್ ಅವರಿಗೆ ಕೊಡಲಾಗಿದೆ. ಇವರು ಯೂನಿವರ್ಸಿಟಿ ಆಫ್ ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಥಿಯೇಟರ್ ಆರ್ಟ್ಸ್ SN ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದ ಪ್ರೊಫೆಸರ್. ಇವರೊಬ್ರು ಡೆವಲಪಿಂಗ್ ಯೂನಿಕ್ ಮೆಥಡ್ ಆಫ್ ಟೀಚಿಂಗ್, ಅಂದ್ರೆ ಈ ಸಂಗೀತವನ್ನು ಕಲಿಸುವುದರಲ್ಲಿ ಪ್ರಾಕ್ಟೀಸ್ ಡೈರೆಕ್ಷನ್ ಮಾಡೋದ್ರಲ್ಲಿ ಇವರೊಂದು ಯೂನಿಕ್ ಮೆಥಡ್ ಇದೆ. ಹಾಗೆ ಅದನ್ನ ಪರಿಗಣಿಸಿ ಅವರ ಒಂದು ಸಾಧನೆಯನ್ನ ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ ಒಂದು ಪ್ರಶಸ್ತಿಯನ್ನ ಸತ್ಯಬ್ರಾತ ರೌಟ್ ಅವರಿಗೆ ಕೊಡಲಾಗಿದೆ. ಈ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿ, ಇದು ಒಂದು ಪ್ರಶಸ್ತಿಯನ್ನ ಸಂಗೀತ ನಾಟಕ ಅಕಾಡೆಮಿಯವರು ಕೊಡ್ತಾರೆ. ಇದೊಂದು ಹೈಯೆಸ್ಟ್ ಇಂಡಿಯನ್ ರೆಕಾಗ್ನಿಷನ್ ಗಿವನ್ ಟು ಪ್ರಾಕ್ಟಿಸಿಂಗ್ ಆರ್ಟಿಸ್ಟ್. ಯಾರು ಈ ಒಂದು ಆರ್ಟಿಸ್ಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂಥವರು, ಅಂದ್ರೆ ಅವರ ಒಂದು ಗಣನೀಯ ಸಾಧನೆಗೆ ಈ ಒಂದು ರಿಕಾಗ್ನಿಷನ್ ಅನ್ನ, ಹೈಯೆಸ್ಟ್ ರಿಕಾಗ್ನಿಷನ್ ಈ ಒಂದು ಪ್ರಶಸ್ತಿಯ ಮೂಲಕ ಅವರಿಗೆ ಕೊಡಲಾಗ್ತದೆ. ಈ ಪ್ರಶಸ್ತಿಯ ಜೊತೆಗೆ ಇವರಿಗೆ 50,000 ರೂಪಾಯಿನ ಕೊಡಲಾಗ್ತದೆ ಮತ್ತು ತಾಮ್ರಪತ್ರ ಮತ್ತು ಅಂಗವಸ್ತ್ರ ಅಂತ ಇದರ ಜೊತೆಗೆ ಕೊಡಲಾಗ್ತದೆ. ಈ ಪ್ರಶಸ್ತಿಯನ್ನ ಮ್ಯೂಸಿಕ್, ಡ್ಯಾನ್ಸ್, ಥಿಯೇಟರ್ ಮತ್ತು ಅದರ್ ಟ್ರೆಡಿಷನಲ್ ಆರ್ಟ್ಸ್ ಅಂಡ್ ಪಪೆಟ್ರಿಗಳಲ್ಲಿ ಆ ಒಂದು ಕೆಟಗರಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗ್ತದೆ. ಇದೊಂದು ಅತ್ಯಂತ ಭಾರತೀಯ ಹೈಯೆಸ್ಟ್ ರಿಕಾಗ್ನಿಷನ್ ಒಂದು ಪ್ರಶಸ್ತಿ. ಅದು ಆರ್ಟಿಸ್ಟ್ಗಳಿಗೆ ಅಂದ್ರೆ ನಟನೆಗೋಸ್ಕರ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗ್ತದೆ. ಅದು ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ. ಈ ವರ್ಷ 2016ನೇ ಸಾಲಿನ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡವರು ಸತ್ಯಬ್ರಾತ ರೌಟ್.
ದ ಸಂಗೀತ್ ನಾಟಕ್ ಅಕಾಡೆಮಿ, ಇದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸಂಗೀತ್ ನಾಟಕ ಅಕಾಡೆಮಿಯ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ದೇಶದಲ್ಲಿ ಡಾನ್ಸ್, ನಟನೆಗೆ, ಡ್ರಾಮಾಗೆ, ಮ್ಯೂಸಿಕ್ಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ, ಪ್ರಮೋಷನ್ ಮಾಡೋದಕ್ಕೋಸ್ಕರ 1953ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಸ್ಥಾಪನೆಯನ್ನು ಮಾಡಲಾಯಿತು. ಇದನ್ನ ಮೇನ್ ಒಂದು ರಿಕಮೆಂಡೇಶನ್ ಇಟ್ಟಿದ್ದು ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡ್ಯಾನ್ಸ್, ಡ್ರಾಮಾ ಅಂಡ್ ಮ್ಯೂಸಿಕ್. ಇದು ನ್ಯೂ ದೆಹಲಿಯಲ್ಲಿ 1950ರಲ್ಲಿ ಹೆಲ್ಡ್ ಆಗಿತ್ತು, ಆಯೋಜಿಸಲಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ ಒಂದು ರಿಕಮೆಂಡೇಶನ್ ಆ ಒಂದು ಕಾನ್ಫರೆನ್ಸ್ ನಲ್ಲಿ ಇಡಲಾಗಿತ್ತು. ಮತ್ತೆ 1953ರಲ್ಲಿ ಈ ಸಂಗೀತ ನಾಟಕ ಅಕಾಡೆಮಿ ಸ್ಥಾಪನೆ ಆಯಿತು. ಇದರ ಮುಖ್ಯ ಉದ್ದೇಶ ಏನಂದ್ರೆ ನಟನೆ, ಡ್ಯಾನ್ಸ್, ಡ್ರಾಮಾನ ಉತ್ತೇಜನ, ಪ್ರಮೋಷನ್ ಅನ್ನ ಮಾಡುವುದು. ಇದು ಒಂದು ಆಟೋನಮಸ್ ಬಾಡಿ, ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂಡರ್ದಲ್ಲಿ ಈ ಒಂದು ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ ಬರುತ್ತೆ. ಸಿ.ಎ. ಭವಾನಿ ದೇವಿ ಇವರು ಇಂಡಿಯನ್ ಫೆನ್ಸರ್. ಟುರ್ನೋ ಸೆಟಲೈಟ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಈ ಒಂದು ಚಾಂಪಿಯನ್ಶಿಪ್ ನಡೆದಿದ್ದು ಐಸ್ಲ್ಯಾಂಡ್ನಲ್ಲಿ. ಫೈನಲ್ ಪಂದ್ಯದಲ್ಲಿ ಇವರು ಗ್ರೇಟ್ ಬ್ರಿಟನ್ನ ಸರಹಾ ಜಾನೆ ಹಂಸನ್ ಅವರ ಸೋಲಿಸಿ ಈ ಒಂದು ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಅತ್ಯಂತ ದೊಡ್ಡ ದೂರದರ್ಶಕ, ಚೀಲಿಯಲ್ಲಿ ಅತ್ಯಂತ ದೊಡ್ಡ ದೂರದರ್ಶಕ ಎಕ್ಸ್ಟ್ರೀಮ್ಲಿ ಲಾರ್ಜ್ ಟೆಲಿಸ್ಕೋಪ್ ಅನ್ನ ನಿರ್ಮಿಸಲಾಗ್ತದೆ. ಈ ಒಂದು ಟೆಲಿಸ್ಕೋಪ್ ಅನ್ನ ಅಟಕಾಮ್ ಮರುಭೂಮಿಯ ಬೆಟ್ಟ ಪ್ರದೇಶದಲ್ಲಿ ನಿರ್ಮಿಸಲಾಗ್ತದೆ. ಇದು ವಿಶ್ವದ ಅತಿ ದೊಡ್ಡ ದೂರದರ್ಶಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಯುರೋಪಿಯನ್ನ ಸದರ್ನ್ ಆರ್ಬಿಟ್ರಿ ನಿರ್ಮಿಸುತ್ತಿರುವ ಈ ಒಂದು ದೂರದರ್ಶಕ 2020ಕ್ಕೆ ಕಾರ್ಯಾರಂಭ ಮಾಡಲಿದ್ದು ನಿರ್ಮಾಣಕ್ಕಾಗಿ €1 ಬಿಲಿಯನ್ ವ್ಯಯ ಮಾಡಲಾಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳೋದು, ಅತ್ಯಂತ ದೊಡ್ಡ ದೂರದರ್ಶಕ, ವಿಶ್ವದ ಅತಿ ದೊಡ್ಡ ದೂರದರ್ಶಕ ಏನು ನಿರ್ಮಾಣ ಆಗ್ತದೆ ಅದು ಚೀಲಿಯಲ್ಲಿ, ಎಕ್ಸ್ಟ್ರೀಮ್ಲಿ ಲಾರ್ಜ್ ಟೆಲಿಸ್ಕೋಪ್. ಓಕೆ, ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ನಾವು ಇಲ್ಲಿ ನೋಡೋಣ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರೋದು 2017ರ ವರ್ಲ್ಡ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಇದು ಸ್ಟಾರ್ಟ್ ಆಗಿದೆ. ಇದು ನಡೀತಾ ಇರೋದು ಜರ್ಮನಿಯಲ್ಲಿ. ಗ್ರೀನ್ ಅಲ್ಮನ್ ಇವರೊಬ್ಬರು ರಿನೋಡ್ ಮ್ಯೂಸಿಷಿಯನ್. ಇವರು ನಿಧನವನ್ನ ಆಗಿದೆ. ಇವರು US ನವರು. 2017ರ ಬ್ಯಾಡ್ಮಿಂಟನ್ ಸುಂದರ್ವನ್ ಕಪ್ ಇದನ್ನ ಗೆದ್ದುಕೊಂಡಿದ್ದವರು ಸೌತ್ ಕೊರಿಯಾದವರು. ಟುರ್ನೋಯ್ ಸೆಟಲೈಟ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತದ ಫೆನ್ಸರ್ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಅವರ ಹೆಸರು ಭವಾನಿ ದೇವಿ. ದ ಗ್ಲೋಬಲ್ ಫುಟ್ಬಾಲ್ ಫಾರ್ ಫ್ರೆಂಡ್ಶಿಪ್ F4F ಸೋಷಿಯಲ್ ಪ್ರೋಗ್ರಾಮ್, ಇದರಲ್ಲಿ ಯಂಗ್ ಜರ್ನಲಿಸ್ಟ್ ಆಗಿ ಭಾರತದಿಂದ ಪ್ರತಿನಿಧಿಸಕ್ಕೆ ಸೆಲೆಕ್ಟ್ ಆಗಿರುವುದು ಇಂಡಿಯನ್ ಸ್ಟೂಡೆಂಟ್ ಆದ ಅನನ್ಯ ಕುಂಬೋಜ್. 2017ರ ಲಿಟಲ್ ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿದವರು ಪದ್ಮಲಯ ನಂದ. ಚೀನಾ ಇದು ಮೋಸ್ಟ್ ಕಾಂಪ್ಲೆಕ್ಸ್ ಟ್ಯಾಕ್ಸ್ ಜ್ಯೂರಿಸ್ಡಿಕ್ಷನ್ ಇನ್ ಏಷಿಯನ್ ಪೆಸಿಫಿಕ್ ಹೊಂದಿದೆ. ಮತ್ತೆ ಈ ಒಂದು ಸಮೀಕ್ಷೆಯನ್ನು ನಡೆಸಿದವರು ಡೆಲಾಯ್ಟ್ ಅವರು. ಚೈಲ್ನಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಪ್ಟಿಕಲ್ ಟೆಲಿಸ್ಕೋಪ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. 2016ರ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರವನ್ನ ಪಡೆದುಕೊಂಡವರು ಸತ್ಯಭ್ರಟ ರೌಟ್. ಓಕೆ, ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಜಾಗತಿಕ ತಾಪಮಾನ ತಗ್ಗಿಸುವ ಮಹತ್ವದ ಪ್ಯಾರಿಸ್ ಒಪ್ಪಂದಕ್ಕೆ ಭಾರತ ಸೇರಿ ಅಂದ್ರೆ 2016ರ ಏಪ್ರಿಲ್ನಲ್ಲಿ ಎಷ್ಟು ರಾಷ್ಟ್ರಗಳು ಅನುಮೋದಿಸಿವೆ? ಟೋಟಲ್ಗಿ 191 ರಾಷ್ಟ್ರಗಳು. ಕೇಂದ್ರ ಸರ್ಕಾರ ಇತ್ತೀಚೆಗೆ ಯಾವ ಕಾಯಿಲೆ ಮುಕ್ತ ರಾಷ್ಟ್ರವೆಂದು ಘೋಷಿಸಿದೆ? ಕೇಂದ್ರ ಸರ್ಕಾರ ಇತ್ತೀಚೆಗೆ ಹಕ್ಕಿ ಜ್ವರ H5N1 ಈ ಒಂದು ಕಾಯಿಲೆ ಮುಕ್ತ ರಾಷ್ಟ್ರವೆಂದು ಘೋಷಿಸಿದೆ. ಎಕ್ಸಿಸ್ ಬ್ಯಾಂಕ್ ಬ್ಯಾಂಕಿಂಗ್ ಶಿಕ್ಷಣ ನೀಡಲು ಯಾವ ವಿಶ್ವವಿದ್ಯಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಬನಾರಸ್ನ ಹಿಂದೂ ವಿಶ್ವವಿದ್ಯಾಲಯ ಜೊತೆ ಈ ಎಕ್ಸಿಸ್ ಬ್ಯಾಂಕ್ ಬ್ಯಾಂಕಿಂಗ್ ಶಿಕ್ಷಣ ನೀಡಲು ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ. 2016ರ ಅಲಿಪ್ತ್ ಚಳವಳಿಯ ನ್ಯಾಮ್ ಶೃಂಗಸಭೆ ಎಲ್ಲಿ ನಡೀತು? ಇದು ವೆನೆಜುವೆಲಾದಲ್ಲಿ ನಡೀತು. ಸ್ವಚ್ಛ ಭಾರತ್ ಅಭಿಯಾನದ ಸಂಕೇತ ಮ್ಯಾಸ್ಕೋಟ್ ವಾಗಿ ಯಾರು ಆಯ್ಕೆಯಾಗಿದ್ದಾರೆ? ಕುನ್ವಾರ್ ಬಾಯಿ ಇವರು ಸ್ವಚ್ಛ ಭಾರತ್ ಅಭಿಯಾನದ ಸಂಕೇತವಾಗಿ ಆಯ್ಕೆಯನ್ನ ಆಗಿದ್ದಾರೆ. 2016ರ ವಿಶ್ವ ಆರ್ಥಿಕ ಸ್ವಾತಂತ್ರ್ಯ ಸೂಚಕದಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಪ್ರಥಮ ಸ್ಥಾನವಿರುವ ದೇಶ ಯಾವುದು? ವಿಶ್ವ ಆರ್ಥಿಕ ಸ್ವಾತಂತ್ರ್ಯ ಸೂಚಕದಲ್ಲಿ ಅಂದ್ರೆ 2016ರ ವಿಶ್ವ ಆರ್ಥಿಕ ಸ್ವಾತಂತ್ರ್ಯ ಸೂಚಕದಲ್ಲಿ ಈ ನೇಪಾಳ್ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಒಂದು ದೇಶ. ಹಿಂದೂಗಳು ಹಣೆಗೆ ಹಚ್ಚುವ ಸಿಂಧೂರವು ಯಾವುದರ ಸಂಯುಕ್ತ ವಸ್ತು? ಹಿಂದೂಗಳು ಹಣೆಗೆ ಹಚ್ಚುವ ಸಿಂಧೂರವು ಸೀಸ ಸಂಯುಕ್ತ ವಸ್ತು. ಕೊಳೆತ ಮೊಟ್ಟೆಯ ವಾಸನೆಯಿಂದ ಬರುವ ಅನಿಲ ಯಾವುದು? ಜಲಜನಕದ ಸಲ್ಫೈಡ್ ಕೊಳೆತ ಮೊಟ್ಟೆಯ ವಾಸನೆಯಿಂದ ಬರುವ ಅನಿಲ. ಎಲ್ಲ ಆಮ್ಲಗಳಲ್ಲಿ ಅತ್ಯವಶ್ಯಕವಾಗಿರುವ ಘಟಕ ಯಾವುದು?
ಎಲ್ಲ ಆಮ್ಲಗಳಲ್ಲಿ ಅತ್ಯ ಅವಶ್ಯಕವಾಗಿರುವ ಒಂದು ಘಟಕ ಜಲಜನಕ ಹೈಡ್ರೋಜನ್. ಭಾರತದ ಮೊದಲ ಬಾಹ್ಯಾಕಾಶ ಉದ್ಯಾನ ಯಾವುದು? ಬೆಂಗಳೂರು. ಭಾರತದ ಮೊದಲ ಬಾಹ್ಯಾಕಾಶ ಉದ್ಯಾನ ಬೆಂಗಳೂರು. ಭಾರತದ ಮೊದಲ ಇ ನ್ಯಾಯಾಲಯ ಯಾವುದು? ಹೈದರಾಬಾದ್. ಭಾರತದ ಮೊದಲ ಇ ನ್ಯಾಯಾಲಯ ಹೈದರಾಬಾದ್ನಲ್ಲಿದೆ. ಭಾರತದ ಮೊದಲ ಹಸಿರು ರೈಲು ಕಾರಿಡಾರ್ ಎಲ್ಲಿದೆ? ಭಾರತದ ಮೊದಲ ಹಸಿರು ರೈಲು ಕಾರಿಡಾರ್ ತಮಿಳುನಾಡಿನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ. PPT ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನ ಕೊಡಲಾಗ್ತಿದೆ. ಅಲ್ಲಿ ಸಹಿತ ನೀವು ಹೋಗಿ ಈ PPT ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.